ಒತ್ತಾಯ ಮಾಡಿ ಟೋಕನ್ ಪಡೆಯಿ, ರಸೀದಿಗಳನ್ನು ಪಡೆಯಿ. ಮೈಸೂರು ನಗರ ಒಂದು ಬಾರಿ ವಿಜೇಂದ್ರ, ಎರಡು ಬಾರಿ ವಿಜೇಂದ್ರ, ಮೂರು ಬಾರಿ ಈ ನ್ಯಾಯಾಲಯಕ್ಕೆ ಗೈರಾಗಿದ್ದಾರೆ ವಿಜೇಂದ್ರ ಅವರು. ವಿಜೇಂದ್ರ ಮುಖಾಂತರ ಅವ್ರಿಗೆ ರಕ್ತಪಣೆಯನ್ನು ನೀಡುತ್ತಿದ್ದೇವೆ. ಅವ್ರಿಗೆ ಯಾವುದೇ ಆದ ನೈತಿಕತೆ ಇಲ್ಲ. ಹೋರಾಟ ಮಾಡುವ ವಿಚಾರದಲ್ಲಾಗಲಿ ಅವರ ಒಂದು ಹೇಳಿಕೆಗಳಾಗಲಿ ಬಹಿರಂಗವಾಗಿ ಚರ್ಚಿಸಲು ಅವರಿಗೆ ಅವಕಾಶ ಆಗಿಲ್ಲ. ಆದ್ದರಿಂದ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಇವರಿಗೆ ಭಾರತ ಕೆಳಗಡೆಯಿಂದನೂ ಅವರಿಗೆ ಆಹ್ವಾನವನ್ನು ನೀಡಿದ್ದೇವೆ. ಮಾಧ್ಯಮದ ಮುಖಾಂತರ, ಪತ್ರ ಚಳವಳಿಗಳ ಮುಖಾಂತರ ಅವರಿಗೆ ಆಹ್ವಾನವನ್ನು BY ವಿಜೇಂದ್ರರವರು ಆಗಮಿಸಬೇಕಾಗಿತ್ತು. ತೀರ್ಮಾನ ಆಗ್ತಾರೆ ಕೋರ್ಟದು. ಮೈಸೂರಿನಲ್ಲಿ ಜನತಾ ನ್ಯಾಯಾಲಯಕ್ಕೆ ಉದ್ದೇಶ ಒಂದೇ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಬೇಕು ಅಂತ. ಒಬ್ಬ ಅಹಿಂದ ನಾಯಕ ಮುಖ್ಯಮಂತ್ರಿ ಆಗಿರೋದನ್ನ ಜೆ ಡಿ ಎಸ್ ಮತ್ತು BJP ಸಹಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಒಬ್ಬ ಅಹಿಂದದವನು ಮುಖ್ಯಮಂತ್ರಿ ಆಗಿರಬಾರ್ದು. ಎರಡನೇ ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅದು ಅವ್ರಿಗೆ ಅಳಿಸುವ ಹೊಟ್ಟೆ ಕಿಚ್ಚು BJP JDS ನಾಯಕರಿಗೆ. ಆ ಒಂದೇ ಒಂದು ಉದ್ದೇಶದಿಂದ ಸಿದ್ದರಾಮಯ್ಯ ವಿರುದ್ಧ ಇವರು ರಾಜಕೀಯ ಪಿತೂರಿ ಮಾಡ್ತಾ ಇರೋದು. ಆ ಎಲ್ಲ ಪಿತೂರುಗಳು ಕೂಡ ನಾವು ಜಗ್ಗದೋ ಇಲ್ಲ ಬಗ್ಗದೂ ಇಲ್ಲ ಅಂತ ತಾಕತ್ತಿದ್ದೀರ ನಿಮಗೆ ಬಂದು ಇವತ್ತು ಚರ್ಚೆ ಮಾಡಬೇಕಾಯ್ತು. ನಾನು ದಾಖಲೆ ತಂದಿದ್ದೇನೆ. ನಾನು ಏನೇನು ಭ್ರಷ್ಟಾಚಾರ ನೀವು ಮಾಡಿದ್ದೀರಿ ಅಂತೇಳಿ ಮೂಡದಲ್ಲಿ ವಿಜೇಂದ್ರ ಅವ್ರ ಕಾಲದಲ್ಲಿ ಆಗಿರುವಂಥದ್ದು. ಇದಕ್ಕೆ ನಿಮಗೆ ಬರೋಕ್ಕೆ ತಾಕತ್ತಿಲ್ಲ ಚರ್ಚೆಗೆ ಅಂದಾಗ ನೀವು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೇಳೋ ನೈತಿಕತೆಯಲ್ಲಿದೆ. ಆ ಕಾರಣಕ್ಕಾಗಿ ನಾವು ಕೂಡ ಅದ್ರ ವಿರುದ್ಧ, ಪಾದಯಾತ್ರೆ ವಿರುದ್ಧ ಭಾಳ ದೊಡ್ಡ ಮಟ್ಟದ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದೇವೆ. ಮತ್ತು 3ನೇ ತಾರೀಕು BJP JDS ರಾಜಕೀಯ ಹುನ್ನಾರವನ್ನು ಖಂಡಿಸಿ ಸಿದ್ದರಾಮಯ್ಯ ವಿರುದ್ಧ ಮೈಸೂರಿನ BJP ಕಚೇರಿಗೆ ಮುತ್ತಿಗೆ ಹಾಕೋ ಕೆಲಸವನ್ನು ಮತ್ತು ಅಲ್ಲಿ ಆಫೀಸ್ ಮುಂದೆ ಸರ್ ಹೇಳಿ ಸರ್, ಇವತ್ತು ಚರ್ಚೆಗೆ ಆಹ್ವಾನ ಮಾಡಿದ್ರಿ, ದಾಖಲಾತಿ ಸಮೇತ ನೀವು BY ವಿಜೇಂದ್ರ ಅವರನ್ನ ಮೂಡಣ ಪ್ರಕರಣಕ್ಕೆ ಸಂಬಂಧಂತೆ ಏನು ಮೂಡದಲ್ಲಿ ಹಗರಣಗಳಾಗಿದ್ದಾವೆ ಅಂತೇಳಿ ಸಿದ್ದರಾಮಯ್ಯ ವಿರುದ್ಧ ಇವರು ಆರೋಪ ಮಾಡ್ತಾ ಇದ್ದಾರೆ. ಆ ಉದ್ದೇಶದಿಂದ, ರಾಜಕೀಯ ಉದ್ದೇಶದಿಂದ ಮತ್ತು ರಾಜಕೀಯ ಹುನ್ನಾರ ಅಷ್ಟೇ. ಅಲ್ಲಿ ಕಾನೂನುಬದ್ಧವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಗೆ ನಿವೇಶನಗಳ ಹಂಚಿಕೆ ಆಗಿರುವಂಥದ್ದು, ಅದು ಸೂಚನೆ ಕೂಡ ದಾಖಲೆ ಸಮೇತ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ನಾವಿವತ್ತು ಆಹ್ವಾನ ಮಾಡಿರುವಂಥದ್ದು ಅದೇ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ BY ವಿಜೇಂದ್ರ ಅವರು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮೂಡದಲ್ಲಿ ಮಾಡಿದ್ದಾರೆ. ಅದಕ್ಕೆಲ್ಲ ದಾಖಲೆಗಳನ್ನ ತಗೊಂಡು ನಾವು ಇವತ್ತು ಬಂದಿದ್ದಂಥದ್ದು. ಆ ಕಾರಣಕ್ಕಾಗಿ ನೀವು ಸಾರ್ವಜನಿಕ ಚರ್ಚೆಗೆ ಬನ್ನಿ ಅಂತೇಳಿ ನಾವು ಆಹ್ವಾನ ಕೊಟ್ಟಿದ್ದಂಥದ್ದು. ಆದರೆ ಇವತ್ತು ನಮ್ಮ ಸಾರ್ವಜನಿಕ ಚರ್ಚೆಗೆ ಆಹ್ವಾನವನ್ನು ಪರಿಗಣಿಸ್ತಾನೆ ಅವರು ಗೈರು ಹಾಜರಾಗುವ ಮೂಲಕ ಪಲಾಯನವಾದವನ್ನು ಮಾಡಿದ್ದಾರೆ ವಿಜೇಂದ್ರ ಅವರು. ಯಾಕೆಂದರೆ ಅವರಿಗೆ ಬರಲಿಕ್ಕೆ ಭಯ ಇಲ್ಲ. ಯಾಕೆಂದರೆ ಅವರೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋದ್ರಿಂದ ದಾಖಲೆಗಳ ಸಮೇತ ಬಹಿರಂಗ ಚರ್ಚೆಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರ ಕೈಲಿ. ಆ ಕಾರಣದಿಂದ ಇನ್ನು ಮುಂದೆ ಮುಖ್ಯಮಂತ್ರಿಗಳ ವಿರುದ್ಧ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಗೆ ಅವರು ಎಲ್ಲೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಮಾತಾಡೋದಾಗಲಿ, ಮೂಢ ಭ್ರಷ್ಟಾಚಾರದ ಪ್ರಕರಣದಾಗಿ ಯಾವ ನೈತಿಕತೆಯನ್ನು ಉಳಿಸ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ನಾನು ಇವ್ರಿಗೆ ಒತ್ತಾಯನ ಮಾಡ್ತಾ ಇದ್ದೇನೆ, ವಿಜೇಂದ್ರ ಅವರು ಇನ್ನು ಮುಂದೆ ಮೂಢ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕ ಚರ್ಚೆ ಮಾಡಬಾರ್ದು ಅಂತೇಳಿ ಈ ಮೂಲಕ ನಾನು ಅವ್ರಿಗೆ 6.5 ಕೋಟಿಯ ಮುಖ್ಯಮಂತ್ರಿಗಳು ನಿಜ, ಆದರೆ ಅವರ ಬದ್ಧತೆ, ಅವರ ರಾಜಕೀಯ ಚಿಂತನೆಗಳು ಯಾಕೆಂದರೆ ಈ ಶೋಷಿತ ಸಮುದಾಯಗಳೆಲ್ಲ ಪರವಾಗಿ ಧ್ವನಿ ಎತ್ತಿದ್ದಾರೆ ಅವರು. ಆ ಸಮುದಾಯಗಳ ಪರವಾಗಿ, ಯಾಕೆಂದರೆ ಶತಮಾನಗಳಿಂದ ಶೋಷಣೆಗೆ ಒಳಪಟ್ಟಂಥ ಸಮುದಾಯಗಳು ಅವೆಲ್ಲ ಅಹಿಂದ ಸಮುದಾಯಗಳು. ಅಂದರೆ ಅಂಥ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ನಾವು ಅಹಿಂದ ನಾಯಕ ಅಂತ, ನಮ್ಮ ನಾಯಕ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಇದೆ. ನಾವು ಕರಿತಾ ಇರೋದು ಅಹಿಂದ ನಾಯಕ ಅಂತೇಳಿ, ಅವರೆಲ್ಲ ಹೇಳ್ಕೊತಾ ಇರೋದು. ಸಿದ್ದರಾಮಯ್ಯನವರು ನಮ್ಮೆಲ್ಲರ ಶೋಷಿತ ಸಮುದಾಯದ ದೊಡ್ಡ ಅಹಿಂದ ನಾಯಕರು. ನಾವು ಹೇಳ್ತಾ ಇರೋದು ಅವ್ರಿಗೆ ನಾಚಿಕೆ ಆಗ್ಬೇಕಾದ್ನ ಹೇಳೋಕ್ಕೆ. ಅವ್ರು ನೀವು ಒಕ್ಕಲಿಗ ಮುಖ್ಯಮಂತ್ರಿ ಅಂತ ಹೇಳ್ಕೊತೀರಿ, ಲಿಂಗಾಯತರು ಮುಖ್ಯಮಂತ್ರಿ ಅಂತ ಹೇಳ್ಕೊತೀರಿ, ನಿಮ್ಗೆ ನಾಚಿಕೆ ಆಗಲ್ಲ ಮತ್ತೆ. ಸೊ ಹಾಗೆ ಸಿದ್ದರಾಮಯ್ಯನವರು ಒಂದು ಶೋಷಿತ ಸಮುದಾಯಗಳ